ಸಾವಿರ ಮತಗಳ ಮುನ್ನಡೆಯನ್ನ ಇದೀಗ ಸುಮಲತಾ ಕಾಯ್ದುಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಕ್ಷಣ ಕ್ಷಣಕ್ಕೂ ಮುನ್ನಡೆ ಕಾಯ್ದುಕೊಳ್ತಾರೆ ಇದ್ದಾರೆ ಸುಮಲತಾ ಅವರು. 11ನೇ ಸುತ್ತಿನಲ್ಲಿ ಈ ಟ್ರೆಂಡ್ ನಮಗೆ ಲಭ್ಯವಾಗಿರೋದು. 41,000 ಮತಗಳ ಮುನ್ನಡೆಯನ್ನ ಸುಮಲತಾ ಕಾಯ್ದುಕೊಂಡಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಇದು ಕಂಟಿನ್ಯೂ ಆಗ್ತಾ ಇದೆ. ಸುಮಲತಾ ಅವರು ಈಗ ನಿರಂತರವಾಗಿ ಮುನ್ನಡೆಯನ್ನ ಕಾಯ್ದುಕೊಂಡೇ ಬರ್ತಾ ಇದ್ದಾರೆ. 11ನೇ ಸುತ್ತಿನಲ್ಲಿ ಸುಮಾರು 41,000 ಮತಗಳ ಲೀಡ್ ಅನ್ನ ಸುಮಲತಾ ಅವರು ಪಡ್ಕೊಂಡಿದ್ದಾರೆ. ಆಗ್ಲೇ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಸುಮಲತಾ ಅವರು ಮಾತಾಡ್ತಾ ಇದ್ರು, ಸ್ವಾಭಿಮಾನದ ಪ್ರಶ್ನೆ ಇದು, ಸ್ವಾಭಿಮಾನವನ್ನ ಇಟ್ಕೊಂಡೆ ನಾನು ಮಂಡ್ಯ ಜನರ ಮುಂದೆ ಹೋಗಿದ್ದು, ಜನ ನನಗೆ ಆಶೀರ್ವಾದ ಕೊಟ್ಟಿರ್ತಾರೆ ಅನ್ನೋ ಆತ್ಮವಿಶ್ವಾಸ ನನ್ನ ಹತ್ರ ಇದೆ. ಸೊ ನೋಡೋಣ ಅಧಿಕೃತವಾಗಿ ಏನಾಗುತ್ತೆ, ಏನ್ ಘೋಷಣೆ ಆಗುತ್ತೆ, ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳೋಗಿದ್ರು. ಆದ್ರೆ ಆತ್ಮವಿಶ್ವಾಸ ಮಾತ್ರ ಅವರಲ್ಲಿ ಹಾಗೆ ಇತ್ತು. ಸದ್ಯಕ್ಕೆ 11ನೇ ಸುತ್ತಿನಲ್ಲಿ ಸುಮಲತಾ ಅವರಿಗೆ 41,000 ಮತಗಳ ಮುನ್ನಡೆ ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿಗೆ ಇಲ್ಲಿ ತೀವ್ರ ರೀತಿಯಲ್ಲಿ ಪ್ರತಿ ಸುತ್ತಿನಲ್ಲೂ ಕೂಡ ಹಿನ್ನಡೆ ಆಗ್ತಾ ಇದೆ. 41,000 ಅಂದ್ರೆ ಮಂಡ್ಯದ ಮಟ್ಟಿಗೆ ನಿಜಕ್ಕೂ ಈ ಟ್ರೆಂಡ್ ಹೇಳ್ತಾ ಇರೋದು ನೋಡಿದ್ರೆ ಬಹುಶಃ ಸಾಕಷ್ಟು ನಿರೀಕ್ಷೆ ಕುತೂಹಲ ಏನಿತ್ತು. ದೊಡ್ಡ ಮಟ್ಟದಲ್ಲೇ 41,000 ಅಂದ್ರೆ ಆ ಅಂಕಿಅಂಶಗಳನ್ನ ನಾವಿಲ್ಲಿ ಪರಿಗಣನೆ ಮಾಡಬೇಕಾಗುತ್ತೆ. ಸುಮಲತಾ ಅವರು 11ನೇ ಸುತ್ತಿನಲ್ಲಿ ಪಕ್ಷೇತರ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಹಿನ್ನಡೆ ಆಗಿದೆ. ಇದೀಗ ಬೆಂಗಳೂರು ಸೆಂಟ್ರಲ್ ನ ಟ್ರೆಂಡ್ ಸಿಗ್ತಾ ಇದೆ. ಪಿಸಿ ಮೋಹನ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಆಗ್ಲೇ ಸ್ವಲ್ಪ ಹೊತ್ತಿನ ಹಿಂದೆ ನೋಡ್ತಾ ಇದ್ವಿ ಕಾಂಗ್ರೆಸ್ನ ರಿಜ್ವಾನ್ ಅರ್ಷದ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಅಂತ ಟ್ರೆಂಡ್ ಹೇಳ್ತಾ ಇತ್ತು. ಬಟ್ ಇವಾಗ ಬೆಂಗಳೂರು ಸೆಂಟ್ರಲ್ ನಲ್ಲಿ ಪಿಸಿ ಮೋಹನ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು ಕಾಂಗ್ರೆಸ್ನ ರಿಜ್ವಾನ್ ಅರ್ಷದ್ ಅವ್ರಿಗೆ ಈಗ ಹಿನ್ನಡೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಟ್ರೆಂಡ್ ಇಲ್ಲಿ ಚೇಂಜ್ ಆಯ್ತು. ಯಾಕಂದ್ರೆ ರಿಜ್ವಾನ್ ಅರ್ಷದ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು. ಬಟ್ ಇವಾಗ ಪಿಸಿ ಮೋಹನ್ ಕಡೆ ಟ್ರೆಂಡ್ ತೋರಿಸ್ತಾ ಇದೆ. ಕಾಂಗ್ರೆಸ್ನ ರಿಜ್ವಾನ್ ಅರ್ಷದ್ ಯುವ ನಾಯಕ, ಯುವ ಮುಖಂಡ ಅಂತ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನ ಕೊಟ್ಟಿತ್ತು. ರೋಷನ್ ಬೇಗ್ ಅವರ ತಪ್ಪಿಸಿ ರಿಜ್ವಾನ್ ಅರ್ಷದ್ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನ ಕೊಟ್ಟಿತ್ತು. ಆದ್ರೆ ಜನ ಅವರಿಗೆ ಮನ್ನಣೆ ಕೊಟ್ಟಿಲ್ಲ ಅನ್ನೋದು ಸದ್ಯಕ್ಕೆ ಟ್ರೆಂಡ್ ಹೇಳ್ತಾ ಇದೆ. ಪಿಸಿ ಮೋಹನ್ ಹಾಲಿ ಸಂಸದರು, ಅವರಿಗೆ ಮತ್ತೊಮ್ಮೆ ಜನ ಮನ್ನಣೆಯನ್ನ ಕೊಟ್ಟಿದ್ದಾರೆ, ಮಣೆ ಹಾಕಿದ್ದಾರೆ ಅನ್ನೋದು ಸದ್ಯದ ಟ್ರೆಂಡ್ ಮುಖಾಂತರ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಪಿಸಿ ಮೋಹನ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ರಮೇಶ್ ಜಿಗಜಿಣಗಿ ಆಲ್ಮೋಸ್ಟ್ ಗೆಲುವು ಅಂತ ಹೇಳಲಾಗ್ತಾ ಇದೆ. ಚುನಾವಣಾ ಆಯೋಗದಿಂದ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಉಳಿದಿದೆ. ರಮೇಶ್ ಜಿಗಜಿಣಗಿ ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಇಷ್ಟವರೆಗೂ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು. ಆಲ್ಮೋಸ್ಟ್ ಅಲ್ಲಿ ಮತ ಎಣಿಕೆ ಕಾರ್ಯ ಮುಕ್ತಾಯ ಹಂತಕ್ಕೆ ಬಂದಿದೆ ಅಂತ ಹೇಳಲಾಗಿದೆ. ಇನ್ನು ಕೇವಲ ಘೋಷಣೆಯಷ್ಟೇ ಬಾಕಿ ಉಳಿದಿದೆ ಅಂತ ಹೇಳಲಾಗಿದೆ ಚುನಾವಣಾ ಆಯೋಗದಿಂದ. ಜೆಡಿಎಸ್ನ ಡಾಕ್ಟರ್ ಸುನೀತಾ ಚೌಹಾಣ್ ವಿರುದ್ಧ ರಮೇಶ್ ಜಿಗಜಿಣಗಿ. ನಿಖಿಲ್ಗೆ ಮತ್ತೆ ಹಿನ್ನಡೆಯುಂಟಾಗಿದೆ. ಮಂಡ್ಯ ಶಾಸಕರಿಗೆ ಸಿಎಂ ಎಚ್ಡಿಕೆ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಕರೆ ಮಾಡಿ ಕುಮಾರಸ್ವಾಮಿ ಕ್ಲಾಸ್ ತಗೋತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಸುಮಲತಾ ಸುಮಾರು 48,000 ಮತಗಳಿಂದ ಲೀಡ್ ಅಲ್ಲಿದ್ದಾರೆ. ಹೆಚ್ಚಿನ ಪ್ರಮಾಣ ಆಲ್ಮೋಸ್ಟ್ ಆಲ್ ಅಲ್ಲಿ ಮಂಡ್ಯದಲ್ಲಿ ಜೆಡಿಎಸ್ ಶಾಸಕರೇ ಇರ್ತಕ್ಕಂಥದ್ದು. ಹಾಗಾಗಿ ಯಾಕೆ ಪಕ್ಷಕ್ಕೆ ವರ್ಕೌಟ್ ಆಗ್ತಾ ಇಲ್ಲ, ಯಾಕೆ ನಿಖಿಲ್ಗೆ ಹೆಚ್ಚಿನ ಮತ ಬರ್ತಾ ಇಲ್ಲ? ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಶಾಸಕರಿಗೆ
ತೆಗೆದುಕೊಳ್ತಾ ಇದ್ದಾರೆ. ಮಂಡ್ಯದಲ್ಲಿ ನಿಖಿಲ್ಗೆ ಹಿನ್ನಡೆಯ ಹಿನ್ನೆಲೆಯಲ್ಲಿ ಸಿಎಂ ಕುಮಾರಸ್ವಾಮಿ ಮಂಡ್ಯ ಶಾಸಕರಿಗೆ ತರಾಟೆ ತಗೊಳ್ತಾ ಇದ್ದಾರೆ.